ಹಾಯ್ ಫ್ರೆಂಡ್ಸ್, ನಾವಿವತ್ತು ಸಮೋಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ಮಾಡೋಕ್ಕೆ ಹೇಳಿದರು, ಅಮ್ಮ ಸಮೋಸ ಮಾಡು ಅಂತ. ಇವತ್ತು ನಾನು ಸಮೋಸ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದೆರಡು ಬಟ್ಲಾಗ ಅಷ್ಟು ಮೈದಾ ಹಿಟ್ಟನ್ನು ಕಲಸಿಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಮಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಕಾಯಿಸಿಕೊಂಡಿರೋ ಎಣ್ಣೆ ಒಂದು 2-3 ಸ್ಪೂನ್ ಹಾಕಬೇಕು. ಕಾಯಿಸಿಕೊಂಡಿರೋ ಎಣ್ಣೆನೇ ಹಾಕ್ಕೋಬೇಕು. ಈ ಹಸಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬರಲ್ಲ. ಕಾಯಿಸಿಕೊಂಡಿರೋ ಎಣ್ಣೆ ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ. ಸಮೋಸ ತಿನ್ನೋಕೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಹಿಟ್ಟೆಲ್ಲ ಕಲಸಾಯಿತು. ಇದು ಒಂದು ಅರ್ಧ ಗಂಟೆ ಬಿಡಬೇಕು. ಇವಾಗ ಅಷ್ಟರಲ್ಲಿ ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೊತೀನಿ. ವೆಜ್ ಸಮೋಸ ಆಗಿರೋದ್ರಿಂದ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊತೀನಿ. ನೋಡಿ, ಇಲ್ಲಿ ಸಮೋಸ ಅಂಟಿಸೋದಕ್ಕೆ ಇಲ್ಲಿ ಗಮ್ಮು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲೊಂದು 2 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೋಬೇಕು. ನೋಡಿ, ಸೇಮ್ ಗಮ್ ಥರನೇ ಬಂದಿದೆ ಇದು. ಜಾಸ್ತಿ ತೆಳುವಾಗೂ ಮಾಡಬಾರ್ದು, ಗಟ್ಟಿನೂ ಮಾಡಬಾರ್ದು. ಅಂದಾಜಾಗಿ ನೋಡ್ಕೊಂಡು ಮಾಡಬೇಕಿದೆ. ನೋಡಿ, ವೆಜ್ ಸಮೋಸಾಗೆ ತರಕಾರಿ ಏನೇನು ಬೇಕಂತ ಒಂದು 3 ಈರುಳ್ಳಿ, ಒಂದು 2-3 ಹಸಿಮೆಣ್ಸಿಕಾಯಿ, 1-2 ಟೊಮೊಟೊ, 1-2 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೀನ್ಸು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಹಸಿ ಬಟಾಣಿ. ಇವನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಕ್ಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸೋದ್ರನ್ನ ಮರ್ತೋಗಿದ್ವಿ. ಇವಾಗ ಹಾಕ್ತಾ ಇದ್ದೀನಿ ನಾನು ಶುಂಠಿನೂ ಬೆಳ್ಳುಳ್ಳಿ ಈ ಥರ ನೀಟಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ರೆಡಿ ಆಗಿದೆ ಪೇಸ್ಟು. ಇವಾಗ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಇವಾಗ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಹಸಿ ಆಗಿದ್ರೆ ಮಕ್ಕಳು ತಿನ್ನೋವಾಗ ಅದು ಬಾಯಿಗೆ ಸಿಕ್ಕಿದ್ರೆ ಅವರು ನೀಟಾಗಿ ತಿನ್ನಲ್ಲ ತಿರ್ಗಾ. ಹಂಗಾಗಿ ನೀಟಾಗಿ ಫ್ರೈ ಆದರೆ ಜಾಸ್ತಿ ಖಾರ ಅನಿಸಲ್ಲ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾಕಷ್ಟೇ ಫ್ರೈ ಆಗಿದೆ. ಇವಾಗ ಬೀನ್ಸು ಕ್ಯಾರೆಟ್ ಹಾಕ್ಕೊತೀನಿ.
ನೋಡಿ ಇವಾಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಹಾಕಿದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಎಲ್ಲಕ್ಕೂ ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನೋಡಿ ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಸ್ಟಫಿಂಗ್ ರೆಡಿ ಆಗಿರುತ್ತೆ. ನೋಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಲಾಸ್ಟಲ್ಲಿ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಟೇಸ್ಟ್ ನೋಡಿ ನಿಮ್ಗೆ ಇನ್ನೂ ಬೇಕಾದರೆ ಹಾಕ್ಕೊಳ್ರಿ. ನಂದು ಉಪ್ಪೆಲ್ಲ ಕರೆಕ್ಟಾಗಿದೆ. ಬಟಾಣಿ ನಾನು ಬೇಯಿಸಿಕೊಂಡಿರೋದ್ರಿಂದ ಹಸಿ ಬಟಾಣಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಸ್ಟಫಿಂಗ್ ರೆಡಿ ಆಯ್ತು. ಇವಾಗ ನಾನು ಸಮೋಸಾಗೆಲ್ಲ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಉಂಡೆ ಮಾಡಿಕೊಂಡು ಚಪಾತಿ ಥರ ಅಗಲೂಕ ಒಸ್ಕೋಬೇಕು. ನಮ್ಗೆ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ. ಆಮೇಲೆ ಲಾಸ್ಟಲ್ಲಿ ನೀಟಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಬೇಕು. ನೋಡಿ ಈ ಥರ ಅಗಲ ಎಷ್ಟು ಬರುತ್ತೋ ಅಷ್ಟು ಒಸ್ಕೊಂಡು ನಮ್ಗೆ ಎಷ್ಟು ಭಾಗ ಬೇಕೋ ಅಷ್ಟು ಭಾಗ ಕಟ್ ಮಾಡ್ಕೋಬೇಕು. ಇದರಲ್ಲಿ ನೋಡಿ ಇವಾಗ ಹೆಂಚು ಮೇಲೆ ಹಾಕ್ಕೊಂಡು ಸ್ವಲ್ಪ ಹಂಗೆ ಜಾಸ್ತಿ ಕೆಂಪಗೆ ಹಾಕಬಾರ್ದು, ಸ್ವಲ್ಪ ಫ್ರೈ ಆದಮೇಲೆ ತಿರುಗಿಸ್ಕೋಬೇಕು. ಇವಾಗ ಇವಾಗ ಫ್ರೈ ಆದಮೇಲೆ ನೀಟಾಗಿ ನಾವು ಕಟ್ ಮಾಡ್ಕೊಳ್ಳೋದು. ಈ ಥರ ಫ್ರೈ ಮಾಡೋದ್ರಿಂದ ಕಟ್ ಮಾಡೋಕ್ಕೆ ನೀಟಾಗಿ ಬರುತ್ತೆ. ಹಸಿದ್ರಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಅದು ಶೇಪ್ ನೀಟಾಗಿ ಬರಲ್ಲ.
ಅಷ್ಟೇ ಸಾಕು. ಇಷ್ಟು ಎಲ್ಲನೂ ಇದೇ ರೀತಿಯಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನಾವು. ನೋಡಿ ಇವಾಗ ನೀಟಾಗಿ ನಮಗೆ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು. ನಮ್ಮ ಹತ್ರ ಪಿಜ್ಜಾ ಕಟರ್ ಇಲ್ಲ, ಚಾಕುನಲ್ಲೇ ಕಟ್ ಮಾಡ್ತಾಯಿದ್ದೀನಿ ನಾನು. ಈ ಪೀಸಸ್ ಎಲ್ಲ ಲಾಸ್ಟಲ್ಲಿ ಚಿಪ್ಸ್ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದರಲ್ಲಿ 2 ಪೀಸ್ ಮಾಡ್ತಾಯಿದ್ದೀನಿ. 3 ಮಾಡೋಕ್ಕೆ ಹೋದರೆ ಅದು ತುಂಬ ಚಿಕ್ಕದಾಗಿರುತ್ತೆ. ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಸಮೋಸ ಮಾಡ್ತಾಯಿದ್ದೀವಿ. ಇವಾಗ ಶೇಪ್ ಹಾಗೆ ಹೀಗೆ ಬರಬೇಕಂತ ಏನಿಲ್ಲ, ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಳ್ಳೋದಷ್ಟೇ. ನೋಡಿ ಈ ಥರ ಇಲ್ಲಿ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಇಡಿಸ್ಕೋಬೇಕು. ನೋಡಿ ಈ ರೀತಿ ನೋಡಿ ಈ ಥರ ಬಂದಿದೆ. ಎಲ್ಲ ಇದೇ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ರೆಡಿ ಆಯಿತು ಸಮೋಸ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತವೆ ಟೇಸ್ಟು. ಆಚೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿ ತಿನ್ನೋದು ತುಂಬ ಚೆನ್ನಾಗಿರ್ತದೆ. ನನ್ನ ಚಿಕ್ಕ ಮಗ ನೋಡಿ ಉಳಿದಿರೋ ಪೀಸ್ಗಳಲ್ಲಿ ನೀಟಾಗಿ ಚಿಪ್ಸ್ ಮಾಡ್ಕೊತಾನ. ಅವನು ಹೆಂಗೆ ಬೇಕೋ ಹಂಗೆ ಈ ಥರ ಮಾಡಿದ್ದಾನೆ. ನೋಡಿ ಏನು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿತ್ತು ಅಂತ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಂತೂ ಮಕ್ಕಳು ಏನೋ ಒಂದು ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ ಡೈಲಿ. ಈ ಥರ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.